ವೆಲ್ಕಮ್ ಟು ಪಿ ಯು ವಾರಿಯರ್ಸ್ ಯೂಟ್ಯೂಬ್ ಚಾನಲ್. ಈಗಾಗಲೇ PUC ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ 2 ಕ್ವಶನ್ ಅನ್ನ ಈಗಾಗಲೇ ಡಿಸ್ಕಸ್ ಮಾಡಿದೀವಿ. ಈಗ 3ನೇ ಕ್ವಶನ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ಕ್ವಶನ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ವಿವಿಧತೆಯಲ್ಲಿ ಏಕೀಕರಿಸುವ ವಿವಿಧ ಅಂಶಗಳು ಅಂತ ಕ್ವಶನ್ ಅದ ನೋಡ್ರಿ. ಅಲ್ಲಿ ವೈವಿಧ್ಯತೆಯಲ್ಲಿ ಸರ್ ವೈವಿಧ್ಯತೆ ಅಂದ್ರೆ ಏನ? ವೈವಿಧ್ಯತೆ ಅಂದ್ರೆ ಏನಪ್ಪಾ ಅಂದ್ರ ಹಲವಾರು ಜನಾಂಗಗಳದಾವ. ಹಲವಾರು ಜನಾಂಗಗಳಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಜನಾಂಗಗಳು ಇರ್ಲಿಲ್ಲ. ಹೀಗಾಗಿ ಈಗ ದ್ರಾವಿಡಿಯನ್ ಇರಬಹುದು, ಆ ಜನಾಂಗನೇ ಬೇರೆ ಇರ್ತದ. ಈಗ ಪೇಟ್ರೋ ಆಸ್ಟ್ರೋಲೈಟ್ ಅನ್ನುವಂತ ಜನಾಂಗದ ಆ ಜನಾಂಗ ಬೇರೆ ಇರ್ತದ. ಮೆಡಿಟೇರಿಯನ್ ಅಂತ ಆ ಜನಾಂಗ ಬೇರೆನೆ ಇರ್ತದ. ಇನ್ನ ದ್ರಾವಿಡ ಜನಾಂಗ ಇರ್ತದ, ಆ ಜನಾಂಗ ಬೇರೆ ಇರ್ತದ. ಈಗ ಒಂದು ಕಾಡ್ ಅದ, ಆ ಕಾಡ್ನಲ್ಲಿ ಹಲವಾರು ಮರಗಳದಾವ. ಅವು ಒಂದೇ ರೀತಿಯಾಗಿರ್ಲಿಕ್ಕೆ ಏನಿಲ್ರಿ, ಸಾಧ್ಯನೇ ಇಲ್ಲ. ಹೀಗಾಗಿ ನಾವು ವೈವಿಧ್ಯತೆ ಇದ್ರೂ ಕೂಡ ನಾವೆಲ್ಲರೂ ಒಂದು ಅನ್ನುವಂತ ಮನೋಭಾವನೆ ನಮ್ಮಲ್ಲಿರ್ತದೆ. ಹೀಗಾಗಿ ಅಲ್ಲಿ ವೈವಿಧ್ಯತೆಗಳದಾವ. ಪ್ರತಿಯೊಂದರಲ್ಲಿ ಕಾಣ್ತೇವೆ ನಾವು. ಆಹಾರದಲ್ಲಿ ವೈವಿಧ್ಯತೆಯನ್ನ ಕಾಣ್ತೀವಿ, ಉಡುಗೆ ತೊಡುಗೆಗಳಲ್ಲಿ ವೈವಿಧ್ಯತೆಯನ್ನ ಕಾಣ್ತೀವಿ. ಪ್ರತಿಯೊಂದರಲ್ಲಿ ಏನ್ ಕಾಣ್ತೀವಪ್ಪ ಅಂದ್ರ ವೈವಿಧ್ಯತೆಯನ್ನ ಕಾಣ್ತೀವಿ. ಹೀಗಾಗಿ ವೈವಿಧ್ಯತೆಯಲ್ಲಿ ಏಕೀಕರಿಸುವ ನಾವೆಲ್ಲರೂ ಒಂದು ಅನ್ನುವಂತ ಅಂಶಗಳದಾವಲ್ಲ, ಅವುಗಳನ್ನ ಏನ್ ಮಾಡೋಣಪ್ಪ ಅಂದ್ರೆ ಇವತ್ತಿನ ಕ್ಲಾಸ್ ಒಳಗೆ ಏನ್ ಮಾಡೋಣಪ್ಪ ಅಂದ್ರ ಡಿಸ್ಕಸ್ ಅನ್ನ ಮಾಡ್ತಾ ಇದೀವಿ. ಹಾಗಾದ್ರ ಇಲ್ಲಿ ಪೀಠಿಕೆ ಅಂತದ. ಪೀಠಿಕೆ ಸರ್ ಪೀಠಿಕೆ ಒಳಗೆ ಏನ್ ಇರ್ತದ್ರಿ ಸರ? ಪೀಠಿಕೆ ಅಂದ್ರೆ ಏನಪ್ಪಾ ಅಂದ್ರ ಈಗ ಏನ ನಾವು ಮುಂದೆ ಹೇಳಾವ್ರದೇವಲ್ಲ, ಯಾವುದೇ ಸಬ್ಜೆಕ್ಟ್ ಮುಂದೆ ಹೇಳಾವ್ರದಿಲ್ಲ, ಅದ್ರಾಗಿನೂ ಕೆಲವೊಂದು ಪಾಯಿಂಟ್ ಎಲ್ಲಿ ಇರ್ತಾವ್ರಿ ಸರ? ಪೀಠಿಕೆ ಒಳಗೆ ಇರ್ತಾವ, ನೆನಪಿರ್ಲಿ. ಇನ್ನ ಪೀಠಿಕೆ ಒಳಗೆ ಇರ್ತಾವ. ಆನಂತರ ಇಲ್ಲಿ ಏನಪ್ಪಾ ಅಂದ್ರ ಫಸ್ಟ್ ಪಾಯಿಂಟ್ ಏನದ ನೋಡ್ರಿ, ಒಂದೇದ ಅಲ್ಲಿ ಭೌಗೋಳಿಕ ವೈವಿಧ್ಯತೆ ಅಂತ ಏನದ ರೀ? ಭೌಗೋಳಿಕ ವೈವಿಧ್ಯತೆ. ಇಲ್ಲಿ 1ನೇ ಪಾಯಿಂಟ್ ಏನದಪ್ಪ ಅಂದ್ರ ಭೌಗೋಳಿಕ ವೈವಿಧ್ಯತೆ ಅಂತದ. ಭೌಗೋಳಿಕ ವೈವಿಧ್ಯತೆ. ಯಾವಾಗ ಪಾಯಿಂಟ್ ಅನ್ನ ಬರಿಬೇಕಾದ್ರಿ ಫಸ್ಟ್ ಬಾರಿಗೆ 4 ಪಾಯಿಂಟ್ ಅನ್ನ ಬರೆದ ನಂತರ ಆ ನಂತರ ಎಕ್ಸ್ಪ್ಲೇನ್ ಅಂತ ಹಾಕೆ, ಇಲ್ಲಿ ಎಕ್ಸ್ಪ್ಲೇನ್ ಅಂತ ಹಾಕಿ ಆ ನಂತರ ವಿವರಣೆಯನ್ನ ಸ್ಟಾರ್ಟ್ ಮಾಡ್ಬೇಕ್ರಿ. ಭೌಗೋಳಿಕ ವೈವಿಧ್ಯತೆ. ಇಲ್ಲಿ ಈ ವೈವಿಧ್ಯತೆಯಲ್ಲಿ ಪ್ರಪ್ರಥಮ ಲಕ್ಷಣ ಯಾವ್ದಪ್ಪ ಅಂದ್ರೆ ಇಲ್ಲಿ ಭೌಗೋಳಿಕ ವೈವಿಧ್ಯತೆ ಅಂತ ಕರಿತೀವಿ ನಾವು. ಹೀಗಾಗಿ ಏನೇನದ ಸರ? ಏನೇನದ ನೋಡೋಣ ಅಲ್ಲಿ. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರ ಅತ್ಯಂತ ತಂಪಾದ ಭೂಮಿ ನೋಡ್ರಿ. ಅತ್ಯಂತ ತಂಪಾದ ಭೂಮಿ ಎಲ್ಲಿದಾರ ಸರ? ಸಿಯಾಚಿನ್ ಅನ್ನುವಂತ ಪ್ರದೇಶ ಒಳಗದ. ಎಲ್ಲಿದರಿ? ಸಿಯಾಚಿನ್ ಅನ್ನುವಂತ ಪ್ರದೇಶದಲ್ಲಿ ಅತ್ಯಂತ ತಂಪಾದ ಭೂಮಿ ಸಿಗ್ತದ. ಆನಂತರ ಇದ ನದಿಗಳಿಗಿರುವತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಹಿಮಾಲಯ ಪರ್ವತ ಅಂತ ಕರಿತೀವಿ ನಾವು. ಹಿಮಾಲಯ ಪರ್ವತ ಸದಾಕಾಲ ಹರಿಯುವ ನದಿಗಳಿಗೆ ಜನ್ಮ ಕೊಟ್ಟದ್ದು ಯಾವ್ದ್ರಿ ಸರ? ಹಿಮಾಲಯ ಪರ್ವತ ಅಂತ ಕರಿತೀವಿ. ಆನಂತರ ಇಲ್ಲಿ ಇನ್ನು ಉಷ್ಣ ಮರುಭೂಮಿ ಎಲ್ಲಿದ್ದಾರೆ ಸರ್? ರಾಜಸ್ಥಾನ್ ಕಡೆ ಉಷ್ಣ ಮರುಭೂಮಿ ಎಲ್ಲಿದ್ದಾರೆ ಸರ? ರಾಜಸ್ಥಾನದೊಳಗ ಉಷ್ಣ ಮರುಭೂಮಿ ಅದ. ಆನಂತರ ಹಿಮಾಲಯ ಪರ್ವತ ಅದ, ಉಷ್ಣ ಮರುಭೂಮಿ ಅದ, ತಂಪಾದ ಭೂಮಿ ಅದ. ಅನಂತರ ಇಲ್ಲಿ ಹಿಮಚ್ಛಾದಿತ ಹಿಮಾಲಯ ಪರ್ವತಗಳು ಇದಾವ. ಆನಂತರ ಸದಾಕಾಲ ನೋಡ್ರಿ, ಸದಾಕಾಲ ಹಸಿರಾಗಿರ್ತಕ್ಕಂಥ ಕಾಡುಗಳು ಕೂಡ ಕಾಡು ನಮ್ಮಲ್ಲಿವೆ ನೋಡ್ರಿ. ಸದಾಕಾಲ ಹಚ್ಚ ಹಸಿರಾಗಿರ್ತಕ್ಕಂಥ ಕಾಡುಗಳು ಕೂಡ ನಮ್ಮಲ್ಲಿದಾವ. ಆನಂತರ ಕಡಲ ತೀರಗಳದಾವ. ಏನಾದ್ರು ಕಡಲ ತೀರಗಳದಾವ. ಕಡಲ ತೀರಗಳದಾವ. ಹೀಗಾಗಿ ಸದಾಕಾಲ ಹಚ್ಚ ಹಸಿರಾಗಿರ್ತಕ್ಕಂಥ ಕಾಡಕ ನಾವೇನಂತ ಕರಿತೀವಪ್ಪ ಅಂದ್ರೆ ಇಲ್ಲಿ ಪ್ರಸ್ಥಭೂಮಿ ಅಂತ ಕರಿತೀವಿ ಸರ್. ಪ್ರಸ್ಥಭೂಮಿಗಳದಾವ. ಪ್ರಸ್ಥಭೂಮಿ ಅಂದ್ರೆ ಏನ್ರಿ ಸರ? ಪ್ರಸ್ಥಭೂಮಿ ಅಂದ್ರ ಸದಾಕಾಲ ಹಚ್ಚ ಹಸಿರಾಗಿರ್ತಕ್ಕಂಥ ಭೂಮಿಗೆ ಏನಂತ ಕರಿತೀವ್ರಿ ಸರ್? ನಾವು ಪ್ರಸ್ಥಭೂಮಿ ಅಂತ ಕರಿತೀವಿ. ಇವೆಲ್ಲ ಇರುವುದ್ರಿಂದ ಅತ್ಯಂತ ತಂಪಾದ ಭೂಮಿ ಎಲ್ಲದರಿ? ಸಿಯಾಚಿನ್ ಅದ. ಆನಂತರ ಉಷ್ಣ ಮರುಭೂಮಿ ಎಲ್ಲಿದಾರಿ ಸರಿ? ರಾಜಸ್ಥಾನ್ ಕಡೆ ಹೋದ್ರೆ ಏನ್ ಸಿಗ್ತದ? ಉಷ್ಣ ಮರುಭೂಮಿಗಳು ಸಿಗ್ತಾವ. ಆನಂತರ ಹಿಮಚ್ಛಾದಿತ ಹಿಮಾಲಯ ಪರ್ವತಗಳದಾವ. ಹೀಗಾಗಿ ಸದಾಕಾಲ ಹರಿಯುವ ನದಿಗಳಿಗೆ ಜನ್ಮ ಕೊಟ್ಟದ್ದು ಯಾವ್ದ್ರಿ ಸರ್? ಹಿಮಾಲಯ ಪರ್ವತ ಅಂತ ಕರಿತೀವಿ. ಇನ್ನ
ಆ ಸದಾ ಸದಾಕಾಲ ಹಸಿರು ಕಾಡು ನಮ್ಮಲ್ಲಿವೆ. ಆನಂತರ ಕಡಲ ತೀರಗಳದಾವ, ಪ್ರಸ್ಥ ಭೂಮಿಗಳದಾವ. ಇವೆಲ್ಲ ನಮ್ಮ ದೇಶದಲ್ಲಿ ಇರೋದ್ರಿಂದ, ನಮ್ಮ ಪ್ರದೇಶದಲ್ಲಿ ಇರೋದ್ರಿಂದ ಇಲ್ಲಿ ಸಸ್ಯಗಳು ಬೆಳ್ಕೊಂಡ್ ಬಂದ್ವು ಮತ್ತು ಪ್ರಾಣಿಗಳು ಕೂಡ ಬೆಳೆದುಕೊಂಡು ಬಂದ್ವು. ಸಸ್ಯ ಸಂಕುಲ ಕೂಡ ಬೆಳೆದ್ರಿ, ಪ್ರಾಣಿ ಸಂಕುಲ ಕೂಡ ಬೆಳೆದ್ರಿ. ಹೀಗಾಗಿ ಭೂಮಿಯಲ್ಲಿ ಕಾಣ್ತೀವಿ ಏನಪ್ಪಾ ಅಂದ್ರೆ ವೈವಿಧ್ಯತೆಯನ್ನು ಕೂಡ ಕಾಣ್ತೀವಿ ಅಂತ ಹೇಳ್ತೀವಿ. ಫಸ್ಟ್ ಒಂದು ಏನಪ್ಪಾ ಅಂದ್ರ ಈ ಪಾಯಿಂಟ್ ಇಷ್ಟ 4 ಲೈನ್ ವಿವರಣೆ ಸಾಕ್ರಿ. ನೆಕ್ಸ್ಟ್ ನೋಡೋಣ್ರಿ, ಎರಡನೇದ್ ನೋಡ್ರಿ, ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ ಅಂತ ಏನ್ರಿ, ಜನಾಂಗೀಯ. ಎರಡನೇ ಪಾಯಿಂಟ್ ನೋಡ್ರಿ, ಜನಾಂಗೀಯ ಜನಾಂಗೀಯ ಹಾಗೂ ಹಾಗೂ ಭಾಷಾ ವೈವಿಧ್ಯತೆ. ಭಾಷಾ ವೈವಿಧ್ಯತೆ ಜನಾಂಗಿ ಹಾಗೂ ಭಾಷಾ ವೈವಿಧ್ಯತೆ. ಜನಾಂಗಿ ಹಾಗೂ ಭಾಷಾ ವೈವಿಧ್ಯತೆ ಹೆಂಗ್ ಹಾಕೊಂಡ್ರಿ, ಡಾಟ್ ಕೊಟ್ಟ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಜನಾಂಗ, ಭಾರತ ದೇಶದಲ್ಲಿ ಹಲವಾರು ಏನದಾವ್ರಿ ಸರ್, ಜನಾಂಗಗಳದಾವ. ಹಾಗಾದ್ರೆ ಯಾವ ಜನಾಂಗಗಳದಾವ್ರಿ ಸರ, ಯಾವ ಜನಾಂಗ ಆಲ್ರೆಡಿ ಹೇಳಿದೇನ, ಯಾವ ಜನಾಂಗಗಳು ಏನ ಅದಾವ ಅನ್ನೋದ್ರ ಬಗ್ಗೆನೂ ಕೂಡ ಹೇಳೇನಿ. ನೋಡಿ ಯಾವ ಜನಾಂಗ ಅದಾವ ಭಾರತ ದೇಶದಲ್ಲಿ. ಮೆಡಿಟೇರಿಯನ್ ಅನ್ನುವಂತ ಜನಾಂಗ ಅದರಿ, ಮೆಡಿಟೇರಿಯನ್ ಅನ್ನುವಂತ ಜನಾಂಗ ಅದರಿ. ದ್ರಾವಿಡ ಅನ್ನುವಂತ ಜನಾಂಗ ಅದರಿ, ಮೆಡಿಟೇರಿಯನ್ ದ್ರಾವಿಡ ಅಂತ ಜನಾಂಗ ಅದರಿ. ಆನಂತರ ಪೆಟ್ರೋ ಆಸ್ಟ್ರೋಲೈಟ್, ಫೋಟ್ರೋ ಅಂತ ಕರಿತೇವ್ರಿ. ಫೋಟ್ರೋ ಆಸ್ಟ್ರೋಲೈಟ್ ಅನ್ನುವಂತ ಜನಾಂಗ ಅದರಿ. ಲೈಟ್ ಅನ್ನುವಂತ ಜನಾಂಗ ಅದರಿ. ಮೆಡಿಟೇರಿಯನ್ ಅದರಿ, ದ್ರಾವಿಡ್ ಏನದ, ಫೋಟ್ರೋ ಆಸ್ಟ್ರೋಲೈಟ್ ಅದ, ಅಲ್ಫೈನ್ ಅದ. ನೋಡ್ರಿ ಜನಾಂಗಗಳು ಎಷ್ಟ ಅದಾವ್ರಿ, ಅಲ್ಫೈನ್ ಅದ. ನೆಕ್ಸ್ಟ್ ರೀ ಮಂಗೋಲಿನ್ ಅದ. ನೋಡ್ರಿ ಹಲವಾರು ಜನಾಂಗಗಳು, ವಿವಿಧ ಭಾಷೆಗಳು ಕೂಡ ಏನ್ ಮಾಡ್ತಾವಪ್ಪ ಅಂದ್ರೆ ಇಲ್ಲಿ ಭಾರತ ದೇಶದಲ್ಲಿ ವಾಸವನ್ನ ಮಾಡ್ತಾ ಇದಾವ. ಹೀಗಾಗಿ ಈ ಪ್ರತಿಯೊಂದು ಜನಾಂಗದ ಲಕ್ಷಣಗಳನ್ನ ನೋಡಿದಾಗ ನಾವು ನೋಡ್ರಿ, ಈಗ ದ್ರಾವಿಡಿಯನ್ ಜನಾಂಗದ ಲಕ್ಷಣಗಳು ಏನದಾವ್ರಿ ಸರ, ದ್ರಾವಿಡಿಯನ್ ಜನಾಂಗದ ಲಕ್ಷಣಗಳು ಏನದಾವ, ಅದ ಫೆಟ್ರೋ ಆಸ್ಟ್ರೋಲೈಟ್ ಜನಾಂಗದ ಲಕ್ಷಣಗಳು ಏನದಾವ, ಅಲ್ಫೈನ್ ಜನಾಂಗ ಲಕ್ಷಣಗಳು ಏನದಾವಲ್ಲ, ಮಂಗೋಲಿಯನ್ ಲಕ್ಷಣಗಳು ಏನದಾವ. ಹೀಗಾಗಿ ವಿವಿಧ ರೀತಿಯಲ್ಲಿ ಇರ್ತಕ್ಕಂಥ ಜನ ಒಂದೇ ಇದ್ರೂ ಕೂಡ ಅಲ್ಲಿ ಏನಿರ್ತದ್ರಿ ಸರ, ಈಗ ದಕ್ಷಿಣ ಆಫ್ರಿಕಾದವ್ರನ್ನ ನೋಡಿದಾಗ ನಮ್ಗೆ ಏನ್ ಅನ್ನಿಸ್ತದ್ರಿ ಸರ, ಅಲ್ಲಿ ಏನಿಸ್ತ ಅಜಾನವಾದ ಬಾಹುದೇಹ, ಆನಂತರ ಗುಂಗುರು ಕೂದಲ್ರಿ, ಆನಂತರ ಹೈಟ್ ಎತ್ತರ್ರಿ, ಗುಂಗುರು ಕೂದಲ್ರಿ, ಕಿವಿ ಸಣ್ಣೂರಿ, ಚಪ್ಪಟಿ ಆಗದ ಮೂಗ್ರಿ. ಇವು ಯಾವ ಜನಾಂಗದ ಲಕ್ಷಣಗಳು ಸರ, ಯಾವ ಜನಾಂಗದ ಲಕ್ಷಣಗಳು ಇವು ಇಲ್ಲಿ ಫೋಟ್ರೋ ಆಸ್ಟ್ರೋಲೈಟ್ ಜನಾಂಗದ ಲಕ್ಷಣಗಳಂತ ಕರಿತೀವಿ. ಹೀಗಾಗಿ ಇನ್ನ ಈ ಹಲವಾರು ಜನಾಂಗಗಳಿರೋದ್ರಿಂದ ಅದ್ರ ಜೊತೆಗೆ ಭಾಷೆ ಹಾಗೂ ಸಂಸ್ಕೃತಿಗಳು ಕೂಡ ಇಲ್ಲಿ ವಾಸ ಮಾಡ್ತಾವ ಭಾರತ ದೇಶದಲ್ಲಿ. ಹಾಗಾಗಿ 1600ಕ್ಕಿಂತಲೂ ಎಷ್ಟ್ರಿ, 1600ಕ್ಕಿಂತಲೂ ಹೆಚ್ಚಿನ ಭಾಷೆಗಳನ್ನ ಮಾತನಾಡುವ ಜನ ಎಲ್ಲಿದಾರಪ್ಪ ಅಂದ್ರ ಭಾರತ ದೇಶದಲ್ಲಿದಾರ್ರಿ. ಎಷ್ಟ್ರಿ, ಭಾರತ ದೇಶದಲ್ಲಿ. ನಮಗ ಭಾರತರಿ ಕನ್ನಡ ಬರ್ಬೋದ್ರಿ, ತೆಲುಗು ಬರ್ಬೋದ್ರಿ, ತಮಿಳು ಬರ್ಬೋದು, ಉರ್ದು ಬರ್ಬೋದ್ರಿ, ಮರಾಠಿ ಬರ್ಬೋದ್ರಿ. ಆದ್ರ ಎಷ್ಟು ಭಾಷೆಗಳದಾವ್ರಿ, 1600ಕ್ಕಿಂತಲೂ ಹೆಚ್ಚಿನ ಭಾಷೆಗಳನ್ನ ಮಾತಾಡೋ ಜನ ಹೇಳಿದಾರಪ್ಪ ಅಂದ್ರ ಭಾರತ ದೇಶದಲ್ಲಿದಾರ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಹೇಳ್ತಾರ್ರಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಮೂರನೇ ಪಾಯಿಂಟ್ ನೋಡ್ರಿ, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಅಂತದ್ರಿ. ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಇಲ್ಲಿ ಸಮಾಜ ಅಂತ ಬಂದಾಗ ಸಮಾಜದಲ್ಲಿ ಏನನ್ನದಾವ್ರಿ ಸರ, ಭಾರತೀಯ ಸಮಾಜದಲ್ಲಿ ಏನದಾವ್ ನೋಡ್ರಿ. ಇಲ್ಲಿ ಸಮಾಜ ಅಂತ ಬಂದಾಗ ಹಲವಾರು ಧರ್ಮಗಳದಾವ್ರಿ ಸರ್. ಧರ್ಮಗಳು ಯಾವ್ದಾವ್ರಿ ಸರ, ಹಿಂದೂ, ಜೈನ, ಬೌದ್ಧ, ಸಿಖ್, ಪಾರ್ಸಿ, ಇಸ್ಲಾಮ, ಕ್ರೈಸ್ತ, ನಮ್ಮಲ್ಲಿ ಏನೋ ಹಲವಾರು ಧರ್ಮಗಳದಾವೆ. ಹಲವಾರು ಧರ್ಮಗಳು ಇದ್ರೂ ಕೂಡ ಆ ಧರ್ಮಗಳಿಗೆ ನಾವೆಲ್ಲರೂ ಒಂದು ಅನ್ನುವಂತ ಮನೋಭಾವನೆ ಅದರಿ. ಹಲವಾರು ಧರ್ಮಗಳಿದ್ರು ಕೂಡ ನಾವೆಲ್ಲರೂ ಅನ್ನುವಂತ ಮನೋಭಾವದರಿ ಧರ್ಮಗಳದಾವ್ರಿ. ಈ ಧರ್ಮಗಳಿಗೆ ಉಳ್ಕೊಳ್ಳಿಕ್ಕೆ, ಬೆಳೆದುಕೊಳ್ಳಿಕ್ಕೆ
ಮತ್ತು ಅವರವರ ಧರ್ಮಕ್ಷೇತ್ರಗಳನ್ನ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ದೇಶ ಯಾವ್ದಪ್ಪ ಅಂದ್ರ ಭಾರತ ಅಂತ ಕರಿತೀವಿ. ಹಲವಾರು ಧರ್ಮಗಳದಾವ್ರಿ. ಆ ನಂತರ ಏನದಾವ್ರಿ ಸರ್, ಧರ್ಮಗಳ ಜೊತೆಗೆ ಈ ಪಂಥಗಳ ನೋಡ್ರಿ, ಪಂಗಡಗಳ ಅಂದ್ರಿ ಪಂಥಗಳಂದ್ರಿ ಸರ್, ಧರ್ಮಗಳದಾವ್ರಿ ಒಪ್ಕೊಳ್ಳುನು. ಆನಂದ್ರ ಪಂಗಡ ಅಂದ್ರೆ ಏನ್ರಿ ಸರ್, ಧರ್ಮದಲ್ಲಿನ ಹೊಂದಾಣಿಕೆ ಇಲ್ಲದಗೋಸ್ಕರ ಧರ್ಮ ಒಡೆದ ಎರಡು ಭಾಗ ಆಗುವುದಕ್ಕೆ ಏನಂತ ಕರಿತೇವ್ರಿ ಸರ್, ನಾವು ಪಂಗಡಗಳಂತ ಕರಿತೀವ್ರಿ. ಈಗ ಉದಾಹರಣೆಗೆ ನೋಡ್ರಿ, ಯಾವ ಧರ್ಮ ತಗೊಂಡ್ರಿ, ಜೈನ ಧರ್ಮ ತಗೊಳ್ರಿ. ಯಾವ ಧರ್ಮ ರೀ, ಜೈನ ಧರ್ಮ. ಈ ಜೈನ ಧರ್ಮದಲ್ಲಿ ಎಷ್ಟು ಭಾಗಗಳದಾವ್ರಿ ಸರ, ಎರಡು ಭಾಗಗಳದಾವ್ರಿ. ಒಂದು ಶ್ವೇತಾಂಬರ ಅಂತ ಅದರಿ, ಶ್ವೇತಾಂಬರ ಅಂತ ಅದರಿ. ಎರಡನೇದ್ರಿ ಸರ ದಿಗಂಬರ ಅಂತದ. ಯಾವ್ದ್ರಿ, ದಿಗಂಬರ. ಇಲ್ಲಿ ಧರ್ಮ ಒಡೆದು ಯಾಕೆ ಭಾಗ ಆಗಿದವಪ್ಪ ಅಂದ್ರ, ಇಲ್ಲಿ ಶ್ವೇತಾಂಬರ ಅಂದ್ರೆ ಏನ್ರಿ ಸರ, ಪಾರ್ಶ್ವನಾಥನ ಅನುಯಾಯಿಗಳಿಗೆ ಶ್ವೇತಾಂಬರ. ಇವ್ರು ಬಿಳಿ ಬಟ್ಟೆಗಳನ್ನ ಮಾತ್ರ ಧರಿಸ್ತಿರ್ತಾರ್ರಿ. ಇನ್ನ ಪಾರ್ಶ್ವನಾಥನ ನೀತಿಗಳನ್ನ ಒಪ್ಕೊಳ್ಳುವಂತವ್ರಿಗೆ ಶ್ವೇತಾಂಬರ ಅಂತ ಕರೀತಾರ್ರಿ. ಇನ್ನು ದಿಗಂಬರ ಅಂದ್ರೆ ಯಾರು ಸರ್, ನಿರ್ವಸ್ತ್ರಧಾರಿಗಳಂತ ಕರೀತಾರ್ರಿ. ಯಾವುದೇ ಬಟ್ಟೆನೇ ಇರಂಗಿಲ್ಲ ಈ ಸ್ವಾಮೀಜಿಗಳಿಗೆ, ಇವ್ರಿಗೆ. ಹೀಗಾಗಿ ದಿಗಂಬರ ಅಂತ ಕರೀತಾರ್ರಿ. ಹೀಗಾಗಿ ಮಹಾವೀರನ ನೀತಿ ಮತ್ತು ತತ್ವಗಳನ್ನ ಅನುಸರಿಸ್ತಾರೆ ಯಾರ್ರಿ ಸರ, ದಿಗಂಬರ. ಜೈನ ಧರ್ಮದಲ್ಲಿ ಎರಡು ಅದಾವ್ರಿ. ಬೌದ್ಧ ಧರ್ಮದಲ್ಲೂ ಕೂಡ ಹೀನಯಾನ ಮತ್ತು ಮಹಾಯಾನ ಅನ್ನುವಂತ ಎರಡು ಭಾಗಗಳದಾವ್ರಿ. ಇನ್ನ ಕ್ರೈಸ್ತ ಧರ್ಮದಲ್ಲಿ ಕೂಡ ರೋಮನ್ ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟೆಂಟರು ಅನ್ನುವಂತ ಎರಡು ಭಾಗಗಳದಾವ್ರಿ. ಇನ್ನು ಇಸ್ಲಾಂ ಧರ್ಮದಲ್ಲೂ ಕೂಡ ಶಿಯಾ ಮತ್ತು ಸುನ್ನಿ ಅನ್ನುವಂತ ಧರ್ಮಗಳದಾವ್ರಿ. ಅದ್ರ ಜೊತೆಗೆ ನೋಡ್ರಿ ಪಂಥಗಳದಾವ್ರಿ, ಪಂಗಡಗಳದಾವ್ರಿ. ಆ ನಂತರ ಏನದಾವ್ರಿ ಸರ್, ಜಾತಿಗಳದಾವ. ಭಾರತ ದೇಶದಲ್ಲಿ ಎಷ್ಟನ್ನಾರದ್ರಿ, ಜಾತಿಗಳದಾವ್ರಿ. ಹಲವಾರು ಏನದಾವ್ರಿ, ಜಾತಿಗಳದಾವ್ರಿ. ಆದ್ರ ಹಿಂದಿನ ಮಹಾನ್ ಪುರುಷರು ಹೇಳಿ ಹೋಗಿದಾರ್ರಿ, ಈ ಜಾತಿಗಳ ಸಂಬಂಧ ಯಾವತ್ತು ಏನ್ ಮಾಡ್ಬೇಡ್ರಿಪ್ಪ ಅಂದ್ರ ನೀವು ಜಗಳವನ್ನ ಮಾಡ್ಬೇಡ್ರಿ. ಇವು ಜಾತಿಗಳು ಎದಕ್ ಕಾರಣ ಆಗ್ತಾವ್ರಿ ಸರ, ಸಂಘರ್ಷಕ್ಕೆ ಕಾರಣ ಆಗ್ತಾವ. ಹಲವಾರು ಜಾತಿಗಳದಾವ, ಧರ್ಮಗಳದಾವ, ಪಂಥಗಳದಾವ. ಆ ನಂತರ ಏನದಾವ್ರಿ ಸರ, ಭಾಷೆಗಳದಾವ. ಭಾಷೆಗಳದಾವ. ಈಗ ಭಾಷೆಗಳದಾವ 16 ಹೆಚ್ಚು. ಇನ್ನೇನದಾವ್ರಿ ಸರ್, ಜನಾಂಗಗಳದಾವ್ರಿ. ಏನ್ರಿ, ಜನಾಂಗಗಳದಾವ. ಭಾರತ ದೇಶದಲ್ಲಿ ಏನದಾವ್ರಿ, ಧರ್ಮಗಳದಾವ, ಪಂಗಡಗಳದಾವ, ಜಾತಿಗಳದಾವ, ಭಾಷೆಗಳದಾವ, ಜನಾಂಗಗಳದಾವ. ನೋಡ್ರಿ, ಇವೆಲ್ಲ ಹೇಳಿದಾವ್ರಿ ಸರ್ ಭಾರತದ ಭೂಮಿಯಲ್ಲಿದಾವ. ಆ ನಂತರ ಇಲ್ಲಿ ಸಮಾಜವನ್ನ ನಾವು ಕುಟುಂಬವನ್ನ ಎಷ್ಟು ಭಾಗ ಮಾಡ್ತೀವ್ರಿ ಸರ, ಎರಡು ಭಾಗ ಮಾಡ್ತೀವ್ರಿ. ಒಂದು ಅವಿಭಕ್ತ ಕುಟುಂಬ ಅಂತದರಿ, ಅವಿಭಕ್ತ ಅಂತನದರಿ. ವಿಭಕ್ತ ಕುಟುಂಬಗಳದಾವ್ರಿ, ಅವಿಭಕ್ತ ಅನ್ನೋದಾವ, ಕುಟುಂಬಗಳದಾವ್ರಿ. ಇನ್ನ ಪಿತೃಪ್ರಧಾನ ಕುಟುಂಬ ಮತ್ತು ಮಾತೃಪ್ರಧಾನ ಕುಟುಂಬಗಳದಾವ್ರಿ ಸಮಾಜದಲ್ಲಿ. ಪಿತೃಪ್ರಧಾನ ಅಂದ್ರೆ ಏನ್ರಿ ಸರ, ಪಿತೃಪ್ರಧಾನ ಕುಟುಂಬ ಅಂದ್ರ ಒಂದು ಕುಟುಂಬದಲ್ಲಿ ತಂದೆ ಯಜಮಾನ ಆಗಿರ್ತಾನ. ಪಿತೃ ಪ್ರಧಾನ ಕುಟುಂಬ ಮತ್ರಿ ಮಾತೃ ಪ್ರಧಾನ ಕುಟುಂಬ. ಒಂದು ಕುಟುಂಬದಲ್ಲಿ ಯಜಮಾನ ಯಾರಾಗಿರ್ತಾರ್ರಿ ಸರ, ತಂದೆ ಆಗಿರ್ತಾಳ, ಇಲ್ಲಾಂದ್ರ ತಾಯಿರಿ ಏನಾಗಿರ್ತಾಳಪ್ಪ ಅಂದ್ರೆ ಯಜಮಾನ ಆಗಿರ್ತಾಳ. ಹೀಗಾಗಿ ನಮ್ಮ ಭಾರತ ದೇಶದಲ್ಲಿ ಪಿತೃ ಪ್ರಧಾನ ಮತ್ತು ಮಾತೃ ಪ್ರಧಾನ ಕುಟುಂಬಗಳದಾವ. ಅದ್ರ ಜೊತೆಗೆ ನಮ್ಮಲ್ಲಿ ನೋಡ್ರಿ, ಅದ್ರ ಜೊತೆಗೆ ಏಕಪತ್ನಿತ್ವ ಅನ್ನೋದರ ಸಮಾಜದಲ್ಲಿ. ಏಕಪತ್ನಿತ್ವ ಅಂದ್ರೆ ಏನ್ರಿ, ಒಬ್ಬ ಪುರುಷನಿಗೆ ಒಬ್ಬಳೇ ಮಹಿಳೆಯನ್ನ ಕಟ್ಕೊಳ್ಳುವಂತದಕ್ಕೆ ಏನಂತ ಕರಿತೀವ್ರಿ ಸರ್, ಏಕಪತ್ನಿತ್ವ. ಇನ್ನು ಬಹುಪತ್ನಿತ್ವ. ಒಬ್ಬ ಪುರುಷ ಹಲವಾರು ಜನ ಸ್ತ್ರೀಯರನ್ನ ಕೂಡ ಏನ್ ಮಾಡ್ಕೋಬಹುದ್ರಿ, ಉದಾಹರಣೆಗಳದಾವ್ರಿ, ಕಟ್ಕೊಂಡಂತ ಉದಾಹರಣೆ ಸಾಕಷ್ಟು ಅದಾವ್ರಿ ಸಮಾಜದಲ್ಲಿ. ಇನ್ನು ಬಹುಪತಿತ್ವ ಕೂಡ ಅದರಿ ನಮ್ಮಲ್ಲಿ. ಅಂದ್ರ ಒಬ್ಬ ಸ್ತ್ರೀ ಹಲವಾರು ಜನ ಪುರುಷರನ್ನ ಕೂಡ ಏನ್ ಆಗ್ಬೋದ್ರಿ ಸರ, ಮದುವೆಯನ್ನ ಆಗ್ಬೋದ್ರಿ. ನೋಡ್ರಿ, ಏಕಪತ್ನಿತ್ವದ, ಬಹುಪತಿತ್ವದಂತ ಪದ್ಧತಿಗಳು ನಮ್ಮಲ್ಲಿದಾವ್ರಿ ಇವತ್ತ. ಇನ್ನ ನಂಬಿಕೆಗಳು ಕೂಡ ನಮ್ಮಲ್ಲಿದಾವ್ರಿ. ಏನದಾವ್ರಿ, ನಂಬಿಕೆಗಳು. ಯಾವ್ದೋ ಒಂದು ಕೆಲಸ ಕಾರ್ಯಗಳ ಆಗ್ಬೇಕಾದ್ರ ಪ್ರಾಚೀನ ಕಾಲದಲ್ಲಿ ಏನ್ ನಡೀತಾ ಇತ್ರಿ ಸರ್, ನಂಬಿಕೆಗಳನ್ನ ನಡೀತಾ ಇತ್ರಿ. ಆದ್ರೆ ಈಗ ಚೆಕ್, ಬಾಂಡ್ ಮತ್ತೇನಾದ್ರು ಎವಿಡೆನ್ಸ್ ಇದ್ರೂ ಕೂಡ ಆದ್ರ ಏನಾಗ್ತಾ ಇಲ್ರಿಪ್ಪ ಅಂದ್ರೆ ಇವತ್ತು ಯಾರು ಜನ ಅನ್ಸ್ತಾ ಇಲ್ರಿ. ಬಟ್ ಈ ಮನುಷ್ಯ ಏನದಲ್ಲಕ್ರಿ, ಪ್ರಾಚೀನ ಕಾಲದ ಮನುಷ್ಯ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ಬೇಕಾದ್ರೆ ಎದ್ರ ಮೇಲೆ ಮಾಡ್ತಾ ಇದ್ರಿ ಸರ, ನಂಬಿಕೆಗಳನ್ನ ಮೇಲೆನೆ ಮಾಡ್ತಾ ಇದ್ದ. ಬಟ್ ಅದು ಈಗ ಏನು ನಡೆಯಂಗಿಲ್ರಿ, ನಂಬಿಕೆಗಳ ಮೇಲೆ. ಮನುಷ್ಯ ಬಹಳ ಚೇಂಜ್ ಆಗೇನ್ರಿ. ಇನ್ನ ಪತಿತ್ವದಂತ ಪದ್ಧತಿಗಳು ಕೂಡ ಏನದಾವಪ್ಪ ಅಂದ್ರ ರೂಢಿಯಲ್ಲಿದಾವ. ಅದ್ರ ಜೊತೆಗೆ ಏನವ್ರಿ ಸರ, ಹಲವಾರು ಧರ್ಮಗಳದಾವ ಅಂತೇಳಿ. ಭಾರತ ದೇಶದಲ್ಲಿ ಧರ್ಮಗಳ ಯಾವ ದೇಶ ಅವ್ರಿ ಸರ, ಭಾರತ ದೇಶದಲ್ಲಿ ಯಾವ ಧರ್ಮಗಳದಾವ್ರಿ ಸರ, ಭಾರತ ದೇಶದಲ್ಲಿ ಯಾವ ಧರ್ಮಗಳದಾವಪ್ಪ ಅಂದ್ರ ಅಲ್ಲಿ ನೋಡ್ರಿ, ಭಾರತ ದೇಶದ ಮೊಟ್ಟ ಮೊದಲ ಧರ್ಮ ಹಿಂದೂ ಧರ್ಮ ಅದ, ಅತಿ ದೊಡ್ಡ ಧರ್ಮ ಅಂತ ಕರಿತೀವಿ ಹಿಂದೂ ಧರ್ಮ. ಇನ್ನ ಬೌದ್ಧ ಧರ್ಮ ಅದ, ಜೈನ ಧರ್ಮ ಅದ, ನೆಕ್ಸ್ಟ್ ಸಿಖ್ ಧರ್ಮಗಳದಾವ್ರಿ. ಈ ಧರ್ಮದ ಜೊತೆಗೆ ಈ ಭಾರತ ದೇಶದಲ್ಲಿ ಧರ್ಮಗಳು ಏನು ಉದಯಿಸವಲ್ಲಕ್ರಿ, ಈ ಧರ್ಮಗಳ ಜೊತೆಗೆ ಹಲವಾರು ಧರ್ಮಗಳು ಕೂಡ ಇವತ್ತಿನ ದಿನಮಾನದಲ್ಲಿ ಬಹಳ ಏನ್ ಮಾಡಕತ್ತವಪ್ಪ ಅಂದ್ರ ಬದುಕ್ಲಿಕ್ಕತ್ತಾವ.
ಇನ್ ನೆಕ್ಸ್ಟ್ ಪಾಯಿಂಟ್ ನೋಡನ್ರಿ. ನೆಕ್ಸ್ಟ್ 4ನೇ ಪಾಯಿಂಟ್ ರೀ, 4ನೇದ್ರಿ ಆರ್ಥಿಕ ವೈವಿಧ್ಯತೆ ಅಂತದ. ಯಾವ ವೈವಿಧ್ಯತೆ ರೀ? ಆರ್ಥಿಕ ವೈವಿಧ್ಯತೆ ಅಂತದ. ಆರ್ಥಿಕ ವೈವಿಧ್ಯತೆ ಆರ್ಥಿಕ ವೈವಿಧ್ಯತೆ ಅಂತದ. ಇಲ್ಲಿ ನೋಡ್ರಿ, ಇತಿಹಾಸದ ಉದ್ದಕ್ಕೂ ನಾವು ಆರ್ಥಿಕ ಸಮಾನತೆಯನ್ನ ಕಾಣಲು ಸಾಧ್ಯ ಇಲ್ರಿ. ಯಾಕಂದ್ರಿ ಇತಿಹಾಸದ ಉದ್ದಕ್ಕೂ ಆರ್ಥಿಕ ಅಸಮಾನತೆಯನ್ನ ಕಾಣ್ತೇವ್ರಿ. ಯಾವ ಸಮಾನತೆಯನ್ನ ಕಾಣ್ತೇವ್ರಿ? ಆರ್ಥಿಕ ಅಸಮಾನತೆಯನ್ನ ಕಾಣ್ತೀವ್ರಿ. ಇತಿಹಾಸದ ಉದ್ದಕ್ಕೂ ಆರ್ಥಿಕ ಅಸಮಾನತೆ ಯಾಕ್ರಿ ಸರ? ಇಲ್ಲಿ ಸಂಪನ್ಮೂಲಗಳು ಎಲ್ಲರಿಗೆ ಒಂದೇ ರೀತಿಯಾಗಿ ಹಂಚಿಕೆಯಾಗಿಲ್ರಿ. ಹೀಗಾಗಿ ಸಂಪನ್ಮೂಲಗಳು ಅಸಮಾನವಾಗಿ ಹಂಚಿಕೆಯಾಗಿವೆ. ಸಂಪನ್ಮೂಲಗಳು ಅಸಮಾನವಾಗಿ ಹಂಚಿಕೆಯಾಗಿವೆ. ಹೀಗಾಗಿ ಇಲ್ಲಿ ನೋಡ್ರಿ, ನಾವೆಲ್ರೂ ಕ್ಲಾಸ್ ರೂಮ್ ಒಳಗ ಸಮಾನತೆ ಅನ್ನಕ್ ಬರ್ತದ, ನೀವೆಲ್ರೂ ಒಂದೇ ಅನ್ನಕ್ ಬರ್ತದ. ಆದ್ರ ಅಲ್ಲಿ ಏನದರಿ ಸರ್? ಅಸಮಾನತೆ ಇದೆ. ಒಬ್ರು ಕುಳ್ಳದಾರ, ಒಬ್ರು ಹೈಟ್ ಅದಾರ, ಒಬ್ರು ವೇಟ್ ಅದಾರ, ಒಬ್ರು ಕಪ್ ಅದಾರ ನೋಡ್ರಿ. ಹೀಗಾಗಿ ನಾವು ಸಮಾನತೆ ಅನ್ಲಿಕ್ಕೆ ಸಾಧ್ಯನೇ ಇಲ್ರಿ. ಹೀಗಾಗಿ ಏನಪ್ಪಾ ಅಂದ್ರ ಇಲ್ಲಿ ನಾವು ಸಮಾನತೆ ಅನ್ಬೇಕಾದ್ರ ಅಲ್ಲಿ ಸಂಪನ್ಮೂಲಗಳು ಏನಾಗ್ಯಾವ್ರಿ ಸರ್? ಅಸಮಾನವಾಗಿ ಹಂಚಿಕೆ ಆಗಿರೋದ್ರಿಂದ ಅಲ್ಲಿ ನೋಡ್ರಿ, ಅಲ್ಲಿ ನಾವು ಕೆಲವು ಪ್ರದೇಶಗಳು ಇಲ್ಲಿ ನೋಡ್ರಿ, ಭಾರತ ದೇಶದಲ್ಲಿ ಕೆಲವರು ಬಡವರದಾರ ಮತ್ ಕೆಲವ್ರಿ ಶ್ರೀಮಂತರದಾರ್ರಿ. ಈಗ ಹೆಂಗ ಸಮಾನತೆ ಅಂತ ಕರೆಯಕ್ ಸಾಧ್ಯನೇ ಇಲ್ರಿ. ಹೀಗಾಗಿ ಇತಿಹಾಸದ ಉದ್ದಕ್ಕೂ ನಾವು ನೋಡಿದಾಗ ಇಲ್ಲಿ ನಾವು ಆರ್ಥಿಕ ಅಸಮಾನತೆಯನ್ನ ಕಾಣ್ತೀವಿ ವಿನಃ ಸಮಾನತೆಯನ್ನ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದ್ರಿ. ಆನಂತರ ಏನ ಹೇಳ್ಬೋದ್ರಿ? ಭಾರತದಲ್ಲಿ ಕೆಲವು ಪ್ರದೇಶಗಳು ಅಭಿವೃದ್ಧಿ ಹೊಂದಿದರೆ ಕೆಲವು ಪ್ರದೇಶಗಳು ಏನು ಹೊಂದಿಲ್ರಿ. ಕೆಲವು ಪ್ರದೇಶಗಳು ಅಭಿವೃದ್ಧಿ ಹೊಂದಿಲ್ಲ. ಭಾರತದಲ್ಲಿ ಕೆಲವು ಪ್ರದೇಶಗಳು ಅಭಿವೃದ್ಧಿ ಹೊಂದಿದರೆ ಕೆಲವು ಪ್ರದೇಶಗಳು ಏನು ಹೊಂದಿಲ್ರಿ ಸರ? ಅಭಿವೃದ್ಧಿ ಹೊಂದಿಲ್ಲ. ಉದಾಹರಣೆಗೆ ಏನ್ರಿ ಸರ? ಉದಾಹರಣೆಗೆ ಏನಪ್ಪಾ ಅಂದ್ರ, ಎಕ್ಸಾಂಪಲ್ ಏನಪ್ಪಾ ಅಂದ್ರ, ಭಾರತದ ನಗರ ಭಾಗಗಳು ಅಭಿವೃದ್ಧಿ ಹೊಂದಿದವ್ರಿ. ಗ್ರಾಮೀಣ ಭಾಗ ಏನಾಗೈತ್ರಿ ಸರ? ಗ್ರಾಮೀಣ ಭಾಗ ಬಹಳಷ್ಟು ಹಿಂದುಳಿದಿದೆ ನೋಡ್ರಿ. ಬಹಳಷ್ಟು ಏನಾಗೈತ್ರಿ ಸರ? ಹಿಂದುಳಿದಿದೆ ನೋಡ್ರಿ. ಹೀಗಾಗಿ ನಾವು ಇತಿಹಾಸದ ಉದ್ದಕ್ಕೂ ಇತಿಹಾಸವನ್ನ ಅಧ್ಯಯನ ಮಾಡಿದಾಗ ಕೂಡ ನಾವು ಆರ್ಥಿಕ ಅಸಮಾನತೆಯನ್ನ ಕಾಣ್ತೇವೆ ವಿನಃ ಸಮಾನತೆಯನ್ನ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದ್ರಿ. ಹೀಗಾಗಿ ಇಲ್ಲಿ ನಾವು ಇವತ್ತಿನ ಕ್ಲಾಸ್ ಒಳಗ ಈ ಕ್ವಶನ್ ಅನ್ನ ನೋಡ್ರಿ, ವೈವಿಧ್ಯತೆಯಲ್ಲಿ ಏಕೀಕರಿಸುವ 4 ಅಂಶಗಳದಾವ್ರಿ. ಒಂದು ಏನಪ್ಪಾ ಅಂದ್ರ ಭೌಗೋಳಿಕ ವೈವಿಧ್ಯತೆ, ಎರಡನೇದು ಏನಪ್ಪಾ ಅಂದ್ರ ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ, ಮೂರನೇದ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ, 4ನೇದು ಏನಪ್ಪಾ ಅಂದ್ರ ಆರ್ಥಿಕ ವೈವಿಧ್ಯತೆ ಅನ್ನುವಂತ 4 ಏನಪ್ಪಾ ಅಂದ್ರ ಪಾಯಿಂಟ್ ಅನ್ನ ಇವತ್ತು ಕ್ಲಾಸ್ ಒಳಗ ನಾನು ಚರ್ಚೆ ಮಾಡಿದ್ದೀನಿ. ಇದನ್ನು ಕೂಡ ಕ್ವಶನ್ ಕೇಳ್ತಾ ಇರ್ತಾರ, ಇದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ ಅಂತ ಹೇಳ್ತಾ ಮುಂದಿನ ಕ್ಲಾಸ್ ಅನ್ನ ಮತ್ತೆ ನೆಕ್ಸ್ಟ್ ಟೈಮ್ ಒಳಗ ಮುಂದಿನ ಕ್ಲಾಸ್ ಕೂಡ ಇಂಟ್ರೆಸ್ಟ್ ಆಗಿರ್ತಕ್ಕಂಥದ ಕ್ಲಾಸ್ ಅದ. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಟಾಪಿಕ್ ಅನ್ನ ಚರ್ಚೆ ಮಾಡ್ತಾ ಇದೀವಿ. ಇನ್ನು ಕರ್ನಾಟಕದ ಸಂಕ್ಷಿಪ್ತವಾದ ಪರಿಚಯ ಅಂತದ. ನೋಡ್ರಿ, ಕರ್ನಾಟಕದ ಸಂಕ್ಷಿಪ್ತವಾದ ಪರಿಚಯ ಅಂತದ. ಕರ್ನಾಟಕದ ಸಂಕ್ಷಿಪ್ತವಾದ ಪರಿಚಯ. ಇಲ್ಲಿ ನೋಡ್ರಿ, ಕರ್ನಾಟಕ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ರಾಜ್ಯ. ಇಲ್ಲಿ ಯಾವ ಭಾಷೆ ಮಾತಾಡ್ತಾರ್ರಿ ಸರ್? ಕನ್ನಡ ಭಾಷೆ. ಯಾವ ಭಾಷೆ ರೀ? ಕನ್ನಡ ಭಾಷೆಯನ್ನ ಏನ್ ಮಾಡ್ತಾರಪ್ಪ ಅಂದ್ರ ಮಾತಾಡ್ತಾರ. ಈಗ ಹೆಂಗ್ ನೋಡ್ರಿ, ಇಲ್ಲಿ ಭಾರತ ದೇಶದ ಗಡಿಯನ್ನ ಹಂಚಿಕೊಟ್ಟಿರ್ತಕ್ಕಂಥ ರಾಷ್ಟ್ರಗಳನ್ನ ನೋಡಿದೀವಿ. ಮಯನ್ಮಾರ, ಭೂತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತ ನೋಡಿದ್ವಿ. ಇಲ್ಲಿ ಕರ್ನಾಟಕ ರಾಜ್ಯದ ಗಡಿಯನ್ನ ಹಂಚಿಕೊಟ್ಟಿರ್ತಕ್ಕಂಥ ರಾಜ್ಯಗಳು ಯಾವ್ರಿ ಸರ? ನೋಡ್ರಿ, ಫಸ್ಟ್ ಈಗ ನೋಡ್ರಿ, ನಾವು ಮಹಾರಾಷ್ಟ್ರ ಅದ, ನಮ್ಮ ರಾಜ್ಯದ ಪಕ್ಕದಲ್ಲಿ ಯಾವ್ದಾದ್ರಿ ಸರ? ಮಹಾರಾಷ್ಟ್ರ. ಯಾವ್ದ್ರಿ? ಮಹಾರಾಷ್ಟ್ರ. ಆನಂತರ ಗೋವಾ ಅದ,
ಆ ನಂತರ ಕೇರಳದ, ಆ ನಂತರ ತಮಿಳುನಾಡು ಅದ, ಯಾವ್ದ್ರಿ ತಮಿಳುನಾಡು ಅದ, ತಮಿಳುನಾಡು. ಆ ನಂತರ ಆಂಧ್ರ ಪ್ರದೇಶ ನೋಡ್ರಿ, ಆಂಧ್ರ ಪ್ರದೇಶ ರಾಜ್ಯಗಳಿಂದ ಸುತ್ತುವರಿಯಲ್ಪಟ್ಟ ರಾಜ್ಯ ಯಾವ್ರಿ ಸರ? ರಾಜ್ಯಗಳ ಯಾವ್ರಿ ನೋಡ್ರಿ, 5 ರಾಜ್ಯಗಳದಾವ್ರಿ. ಮಹಾರಾಷ್ಟ್ರ, ಗೋವಾ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ರಾಜ್ಯಗಳಿಂದ ಕರ್ನಾಟಕ ರಾಜ್ಯದ ಗಡಿಯನ್ನ ಹಂಚಿಕೊಂಡೈತ್ರಿ ಕರ್ನಾಟಕ. ಹೀಗಾಗಿ ಇಲ್ಲಿ ನೋಡ್ರಿ ಶ್ರೀ ವಿಜಯ ಅಂತ ಬರ್ತಾನ್ರಿ. ಶ್ರೀ ವಿಜಯನು ಬರೆದ ಕವಿರಾಜ ಮಾರ್ಗದಲ್ಲಿ ಕನ್ನಡದ ಮೊಟ್ಟ ಮೊದಲ ಕೃತಿ ಯಾವ್ದಂತ ಕೇಳಿದ್ರೆ ಕವಿರಾಜ ಮಾರ್ಗ. ಸಿಟಿ ಹೋಗಿ ಕೇಳ್ತಾರಿ ಕವಿರಾಜ ಮಾರ್ಗ. ಕನ್ನಡದ ಮೊಟ್ಟ ಮೊದಲ ಗ್ರಂಥ ಯಾವ್ದ್ರಿ ಸರ? ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗ ನಮ್ ಕರ್ನಾಟಕದ ಬಗ್ಗೆ ಇತಿಹಾಸವನ್ನ ಹೇಳ್ತದ್ರಿ. ಏನ್ ಹೇಳ್ತದ ನೋಡ್ರಿ? ವ್ಯಾಪ್ತಿಯನ್ನ ಹೇಳ್ತದ, ಕರ್ನಾಟಕದ ವ್ಯಾಪ್ತಿಯನ್ನ ಹೇಳ್ತದ್ರಿ. ಏನ್ರಿ ಸರ? ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೆ, ಗೋದಾವರಿ ನದಿವರೆಗೆ ಒಂದು ನಿಮಿಷ ರೀ. ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೆ ಇರ್ತಕ್ಕಂಥ ಕನ್ನಡ ನಾಡಗ ನಾವೇನಂತ ಕರಿತೀವಪ್ಪ ಅಂದ್ರ ಕರ್ನಾಟಕ ಅಂತ ಕರಿತೀವಿ ನೋಡಿ. ನೆನಪಿಡ್ರಿ, ಶ್ರೀ ವಿಜಯನು ಬರೆದ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ವ್ಯಾಪ್ತಿಯನ್ನು ಹೇಳ್ತದ. ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೆ ಇರುವಂತಹ ಕನ್ನಡ ನಾಡಿಗೆ ನಾವೇನಂತ ಕರಿತೀವ್ರಿ ಸರ? ನಾವೇನಂತ ಕರಿತೀವಪ್ಪ ಅಂದ್ರೆ ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೆ ಇರ್ತಕ್ಕಂಥ ಕನ್ನಡ ನಾಡ್ಗ ನಾವೇನಂತ ಕರಿತೀವಪ್ಪ ಅಂದ್ರ ಇಲ್ಲಿ ಕರ್ನಾಟಕ ಅಂತ ಕರಿತೀವಿ. ನೆನಪಿರ್ಲಿ. ಆ ನಂತರ 2 ನದಿಗಳ ಹೆಸರು ನೆನ್ಪಿಟ್ಕೊಂಡು, ಒಂದು ಕಾವೇರಿ, ಒಂದು ಗೋದಾವರಿ. ಇಷ್ಟು ನೆನಪಿಟ್ರ 2 ಮಾರ್ಕ್ಸ್ ಕ್ವಶನ್ ಇದು ಬರ್ತದ್ರಿ. ನೆನಪಿರ್ಲಿ. ಆ ನಂತರ ಇಲ್ಲಿ ಕರ್ನಾಟಕದ ಬಗ್ಗೆ ಸಂಕ್ಷಿಪ್ತವಾಗಿ ಏನಪ್ಪಾ ಅಂದ್ರ ಯಾರಪ್ಪ ಅಂದ್ರ ಸಂಭಾ ಜೋಶಿ ಅವ್ರ ಪ್ರಕಾರ. ಒಂದೇದ್ ನೋಡ್ರಿ, ಯಾರ ಪ್ರಕಾರ ರೀ? ಸಂಭಾ ಜೋಶಿ ಅವ್ರ ಪ್ರಕಾರ. ಇವ್ರ ಪ್ರಕಾರ ಏನ್ ಹೇಳ್ಯಾರ್ರಿ ಸರ್ ಕರ್ನಾಟಕದ ಬಗ್ಗೆ? ಸಂಭಾ ಜೋಶಿ ಅವರು ಕನ್ನರು ಪ್ಲಸ್ ಕನ್ನ ಪ್ಲಸ್ ನಾಡು ಇಸ್ಕೊಲ್ ಟು ಏನಪ್ಪಾ ಅಂದ್ರ ಕನ್ನಾಡು. ಕನ್ನ ಅಂದ್ರೆ ಏನ್ರಿ ಸರ? ಈ ಜನಾಂಗದ ಹೆಸರಂತ್ರಿ. ಕನ್ನ ಅಂದ್ರ ಜನಾಂಗ. ನಾಡು ಅಂದ್ರ ಈ ಭೂಮಿಗೆ ಏನಂತ ಕರಿತಾ ಇದ್ರಿ ಸರ? ನಾಡು ಅಂತ ಕರಿತಾ ಇದ್ರಿ. ಹೀಗಾಗಿ ಇಸ್ಕೊಲ್ ಟು ಏನಾಗಿದ್ರಿ? ಅದ ಕನ್ನಾಡು ಅಂತ ಆಗಿದ್ರಿ. ಅಂದ್ರ ಕರ್ನಾಟಕಕ್ಕೆ ಒಂದ್ ಸ್ವಲ್ಪ ಸಮೀಪವಾಗಿರ್ತಕ್ಕಂಥದ್ದು ಯಾವ್ದ್ರಿ ಸರ್ ಶಬ್ದ? ಕನ್ನಾಡು ಅಂತ ಆಗಿದ್ರಿ. ನೆಕ್ಸ್ಟ್ ರೀ, ಡಾಕ್ಟರ್ ದ.ರಾ. ಬೇಂದ್ರೆ ಅವರ ಪ್ರಕಾರ. ಡಾಕ್ಟರ್ ದ.ರಾ. ಬೇಂದ್ರೆ ಅವರ ಪ್ರಕಾರ ಬೇಂದ್ರೆ ಅವ್ರಿಗೆ ಏನ್ ಕರ್ತಾರೆ ಸರ್? ಕನ್ನರು ಪ್ಲಸ್ ನಾಟರು ಈಜಿಕಲ್ ಟು ಕನ್ನಾಟರು. ಏನಂತಾರಿ? ಕನ್ನಾಟರು. ನೋಡ್ರಿ ಅಂದ್ರೆ ಭಯಾಗ್ರಿ ಒಂದ್ ಸ್ವಲ್ಪ. ಕನ್ನರು ಪ್ಲಸ್ ನಾಟರು ಕರ್ನಾಟಕ ಅಂತ ಅನ್ಸ್ಕೋತೈತೆ ನೋಡ್ರಿ. ಇದರ ಸಂಸ್ಕೃತ ರೂಪವೇ ಕರ್ನಾಟಕ. ಏನ್ರಿ? ಕರ್ನಾಟಕ ಅಂತ ಕರಿತೀವಿ. ನೆನಪಿರಿ. ಇನ್ನು ಮತ್ತೇನಂತ ಕರೀತಾರೆ ಕರ್ನಾಟಕ? ಕಮಿತ್ತು ನಾಡು ಅಂತ ಕರೀತಾರ. ಸುವಾಸನೆ ಯುಕ್ತವಾದ ನಾಡು. ಸುವಾಸನೆಯ ಯುಕ್ತವಾದ ನಾಡು ಕಮಿತ್ತು ನಾಡು. ಶ್ರೀಗಂಧದ ನಾಡು. ಕರ್ನಾಟಕಕ್ಕೆ ಏನಂತ ಕರಿತಾ ಇದ್ರಿ? ಶ್ರೀಗಂಧದ ನಾಡು ಅಂತ ಕರಿತಾ ಇದ್ರು. ಆನಂತರ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳಂತ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರ್ರಿ. ಕರ್ನಾಟಕದ ಎರಡು ಕೇಳ್ತಾರ್ರಿ. ಬರೀರಿ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಅಂತ. ಒಂದೇದ್ ನೋಡ್ರಿ, ಕಡಲ ತೀರಗಳು. ಎರಡನೇದ್ರಿ ಪಶ್ಚಿಮ ಘಟ್ಟಗಳು. ಮೂರನೇದ್ರಿ ಮಲೆನಾಡು ಪ್ರದೇಶ ರೀ.
ಮಲೆನಾಡು ಪ್ರದೇಶ ರೀ. ಸಹ್ಯಾದ್ರಿ ಪರ್ವತಗಳು. ನಾಲ್ಕನೇದು ಯಾವ್ದ್ರಿ? ಸಹ್ಯಾದ್ರಿ. ಸಹ್ಯಾದ್ರಿ ಪರ್ವತಗಳು. ನೆನಪಿರ್ಲಿ, 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರ್ರಿ. ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಅಂತ ಕೇಳ್ತಾರ್ರಿ. ಭಾರತದ ಭೌಗೋಳಿಕ ಲಕ್ಷಣಗಳು ಯಾವಂದ್ರ ಹಿಮಾಲಯ ಪರ್ವತ, ಆನಂತರ ಉತ್ತರದ ಬಯಲುಗಳು, ಮರುಭೂಮಿ ಪರ್ವತ, ದಕ್ಷಿಣ ಪ್ರಸ್ಥಭೂಮಿ, ಕರಾವಳಿ ತೀರಗಳು ಅಂತ ಹೇಳಿದ್ರಲ್ಲ ಅವ್ರಿ. ಕರ್ನಾಟಕದ ಭೌಗೋಳಿಕ ಲಕ್ಷಣಗಳನ್ನ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರು, ಇದನ್ನ ಬರ್ರಿ. ನೆಕ್ಸ್ಟ್ ರೀ, ಕರ್ನಾಟಕ ಬಗ್ಗೆ ನೋಡಿನ್ರಿ. ನೆಕ್ಸ್ಟ್ ನೋಡೋಣ. ಕರ್ನಾಟಕವನ್ನ ಮೊಟ್ಟ ಮೊದಲೇ ಬಾರಿಗೆ ಆಳ್ವಿಕೆ ಮಾಡಿದ ಮೊಟ್ಟ ಮೊದಲ ಮನೆತನ ಯಾರ್ರಿ ಸರ? ಕದಂಬರು ಅಂತ ಕರಿತೀವಿ. ಯಾರ್ರಿ? ಕದಂಬರ ಆಳ್ವಿಕೆ ಮಾಡಿದ್ರಿ, ಗಂಗರ ಆಳ್ವಿಕೆ ಮಾಡಿದ್ರು, ಚಾಲುಕ್ಯರ್ರಿ, ಹೊಯ್ಸಳ್ರಿ, ಇವ್ರೆಲ್ರು ಏನ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ಕರ್ನಾಟಕವನ್ನ ಏನ್ ಮಾಡಿದ್ರು? ಆಳ್ವಿಕೆಯನ್ನ ಮಾಡಿದ್ರು. ಈ ಕರ್ನಾಟಕವ ಇತಿಹಾಸವನ್ನ ತಿಳ್ಕೊಬೇಕಾದ್ರ ಮತ್ತು ಭಾರತದ ಇತಿಹಾಸವನ್ನ ತಿಳ್ಕೊಬೇಕಾದ್ರ ಏನ್ ದಾಖಲೆಗಳದಾವ್ರಿ ಸರ? ಶಾಸನಗಳದಾವ್ರಿ, ನಾಣ್ಯಗಳದಾವ, ಸ್ಮಾರಕಗಳದಾವ, ಉತ್ಖನನಗಳದಾವ್ರಿ, ವರ್ಣಚಿತ್ರಗಳದಾವ. ಈ ಕರ್ನಾಟಕದ ಮತ್ತು ಭಾರತದ ಇತಿಹಾಸವನ್ನ ತಿಳ್ಕೊಬೇಕಾದ್ರೆ ಈಗ ಆಲ್ರೆಡಿ 2 ಶಿಲಾಶಾಸನಗಳು ಲಭ್ಯ ಅದಾವ್ರಿ ಸರ್. 75,000ಕ್ಕಿಂತಲೂ ಶಿಲಾಶಾಸನಗಳು ಏನದಾವಪ್ಪ ಅಂದ್ರೆ ಲಭ್ಯ ಅದಾವ. ಇದ್ದಕ್ಕಿದ್ದಂಗ ಮಾಹಿತಿಯನ್ನ ತಿಳಿಸುವ ಯಾವ್ರಿ ಸರ್? ಶಾಸನಗಳು ಅಂತ ಕರಿ. ಶಾಸನಗಳು ಯಾವ ಭಾಷೆಗಳದಾವ್ರಿ ಸರ್? ಸಂಸ್ಕೃತ, ಪಾಲಿ, ಪ್ರಾಕೃತ, ಕನ್ನಡ, ತಮಿಳು, ತೆಲುಗು ಅನ್ನುವಂತ ಹಲವಾರು ಭಾಷೆಗಳಲ್ಲಿ ಇರ್ತಕ್ಕಂಥವ್ರಿ. ಇನ್ನ ನೆಕ್ಸ್ಟ್ ಕ್ವಶನ್ ಅನ್ನ ಮುಂದಿನ ಒಂದು ವೇಳೆಯಲ್ಲಿ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಡಿಸ್ಕಸ್ ಅನ್ನ ಮಾಡ್ತಾ ಇದೀವಿ. ಹೀಗಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ಈಗಾಗಲೇ ಎರಡು ಕ್ವಶನ್ ಡಿಸ್ಕಸ್ ಮಾಡಿದ್ವಿ. 3ನೇ ಕ್ವಶನ್ ಅನ್ನ ಇವತ್ತು ಡಿಸ್ಕಸ್ ಮಾಡಿದೀನಿ. ಪ್ಲೀಸ್ ಏನ್ ಮಾಡ್ರಿಪ್ಪ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ತಾ ಹೇಳ್ತಾ ಥ್ಯಾಂಕ್ ಯು. ಒನ್ ಐ ಆಲ್.